ಗಂಗಾ ಮಾತೆ ಅಮೃತ ಶಕ್ತಿಯನ್ನು ಪಡ್ಕೊಳ್ಳೋದು ಉತ್ತರ ಪ್ರಕೃತಿ ಅನಾದಿ ಕಾಲದಿಂದ ನಿಮಗೆಲ್ಲ ಗೊತ್ತಿದೆ. ಗಂಗಾ ನದಿ ದೇವಲೋಕದಿಂದ ಭಗೀರಥ ಮಹಾರಾಜ ಶಿವನ ತಪಸ್ ಮಾಡಿ ಭೂಲೋಕಕ್ಕೆ ತರಿಸಿರೋದು ಗಂಗಾ ನದಿ. ಇವತ್ತಿಗೆ ಗೊತ್ತದಲ್ಲೇ ಇರೋ ಏಕೈಕ ನದಿ ಭೂಮಿ ಮೇಲೆ ಗಂಗಾ ಮಾತ್ರ. ಗಂಗಾ ನದಿ ಮಾತ್ರ ಎಷ್ಟು ವರ್ಷ ಇಟ್ಟು ಏನೂ ಆಗಲ್ಲ. ಆ ದೈವಶಕ್ತಿ ಅದು ಹಿಂಬಿಲ್ಟೇ ಇದೆ. ಅದರಲ್ಲೂ 144 ವರ್ಷಕ್ಕೊಂದ್ಸತಿ ಗಂಗಾ ಯಮುನಾ ಸರಸ್ವತಿ ಮೂರೂ ನದಿಗಳು ಅದರ ಸೇರ ಪ್ಲೇಸ್ ತ್ರಿವೇಣಿ ಸಂಗಮ ಅಂತ ಕರೀತಾರೆ. 144 ವರ್ಷಕ್ಕೊಂದ್ಸತಿ 6 ಗ್ರಹಗಳು ಒಂದೇ ಲೈನಲ್ಲಿ ಸೇರಿ ಆ ದಿವ್ಯ ಶಕ್ತಿಯನ್ನು ಆ ಭೂಮಿಯ ಆ ಪ್ಲೇಸ್ ಮೇಲೆ ಮಾತ್ರ ಪ್ರಭಾವ ಬೀರ್ತಾರೆ. ಆ ನೀರು ಅಮೃತ ಶಕ್ತಿ ಪಡ್ಕೊಂಡಿರುತ್ತೆ, ದಿವ್ಯ ಶಕ್ತಿ ಇರುತ್ತೆ. ಯಾರು ಆ ನೀರನ್ನ ಕುಂಭಮೇಳ ಮಹಾಕುಂಭಮೇಳ ನ್ಯೂಸಲ್ಲಿ ನೋಡಿದ್ದೀರಾ ಅಂತ ಅನ್ಕೊಳ್ತೀನಿ. ಕೋಟ್ಯಾನು ಜನ ಆ ಒಂದು ಗಂಗಾ ಮಾತಾ ಮುಂದೆ ಹೇಳಕ್ಕೆ ಹೋಗಿದ್ರಲ್ಲಿ. ನಾನು ಕೂಡ ಹೋಗಿದ್ದೆ. ನಾವು ಕಾರಲ್ಲಿ ಹೋಗಿದ್ದು, 1 ವಾರ ಜರ್ನಿ. ಅಯೋಧ್ಯೆಗೆಲ್ಲ ಹೋಗಿ ರಾಮ ಮಂದಿರ ಎಲ್ಲ ಹೋಗಿ ಬಂದು ಒಂದು ಏನಂದರೆ ಹೋಗಿ ಬರಲೇಬೇಕು ಅಂತ ಫಿಕ್ಸ್ ಮಾಡ್ಕೊಂಡು ಹೋಗಿ 20 ಲೀಟ್ರ್ ನೀರು ತಂದಿದ್ದು. ಮತ್ತೆ ಈ ನೀರು ಸಿಗಲ್ಲ ಅಂತ 144 ವರ್ಷಕ್ಕೇ ಕಾಯ್ಬೇಕು ಆ ನೀರು ಸಿಗೋದು. ಹಂಗಾಗಿ ಎಲ್ಲ ಆಗಿ ಇನ್ನು 5 ಲೀಟ್ರ್ ನಮ್ಮ ದುಂಡಾ ಗ್ರಾಮಕ್ಕೆ ಮೀಸಲಿಟ್ಟಿದ್ದು. ನಮ್ಮ ದುಂಡಾ ಸಿಗಬೇಕು ಅಂತ ಅದು ಗಂಗಾ ಮಾತೇನೋ ಏನೋ ಕನೆಕ್ಟ್ ಮಾಡಿ ಯಾರಿಂದ ನನ್ನ ಮೈಂಡಲ್ಲಿ ಕೋಡಿಹಳ್ಳಿ ಇರಲೇ ಇಲ್ಲ. ನೋಡಿ ಗಂಗಾ ಮಾತೇನೆ ಇಲ್ಲಿ ನಿಮಗೆಲ್ಲ ಕೊಡಿಸೋದಕ್ಕೆ ಮೇಡಮ್ ಲಾಕಾಲೆ ಮೇಡಮ್ ರವರು ಸಹ ನಮ್ಮ ಗ್ರಾಮಕ್ಕೆ ಆಗಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರೋಣ. ನಮ್ಮ ವಿದ್ಯಾರ್ಥಿ ಎಲ್ಲ ಕಾಯ್ತಿದ್ದೀರಾ?